ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾನು ಪ್ರಥಮವಾಗಿ ಬಹಳ ಸ್ಪಷ್ಟವಾಗಿ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಇದು ನಾನು ಯಾವುದೇ ಒಂದು ಪ್ರಚಾರಕ್ಕಾಗಲಿ ಇಲ್ಲ ಮತ್ತೊಬ್ಬರನ್ನ ತೆಗಳಲಿಕ್ಕಾಗಲಿ ಇವತ್ತಿನ ಈ ಒಂದು ಮಾಧ್ಯಮದ ಮಿತ್ರರೊಂದಿಗೆ ನಾನು ಭಾವನೆ ಹಂಚ್ಕೋತಾ ಇಲ್ಲ. ನೆನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾತನಾಡಬೇಕಾದ್ರೆ ತುಂಬಾ ನೋವಿನಲ್ಲಿ ಮಾತನಾಡಿದ್ದಾರೆ. ನಮಗೂ ಸಹ ಹೇಳಿದ್ದಾರೆ, ನೋವು ಪಟ್ಕೊಳ್ಳೋದಾಗಲಿ ಮತ್ತಿನ್ನೇನ ಪದ ಬಳಕೆ ಮಾಡ್ಕೊಂಡು ಹೇಳಿದ್ದಾರೆ, ನೋವು ಪಟ್ಕೋಬೇಡಿ. ರಾಜ್ಯದಲ್ಲಿ ಈ ರೀತಿಯ ಒಂದು ಘಟನೆಗಳು ನಡೀತಾ ಇದ್ದಾಗ ಸ್ವಲ್ಪ ಹೃದಯ ಇರತಕ್ಕಂಥವ್ರಿಗೆ ನೋವು ಆಗೋದು ಸಹಜ. ಹೃದಯ ಇದ್ದವ್ರಿಗೆ, ಕಠಿಣವಾದ ಹೃದಯ ಇದ್ರೆ ಎಲ್ಲಿಂದ ಅವ್ರಿಗೆ ನೋವಾಗ್ತದೆ. ಇವತ್ತು ಈ HMTಯ ಈ ಒಂದು ಆವರಣದ ವಿಷಯದಲ್ಲಿ ಯಾತಕ್ಕೆ ಈ ಒಂದು ಸಬ್ಜೆಕ್ಟ್ ಪ್ರಾರಂಭ ಆಗಿದೆ, HMT ವಿಷಯದಲ್ಲಿ ಇವತ್ತು ಕೇಂದ್ರದಲ್ಲಿ ನಾನು ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ನಾನು ಕೊಟ್ಟಿರ್ತಕ್ಕಂಥ ಇಲಾಖೆಗಳು ಒಂದು ಹೆವಿ ಇಂಡಸ್ಟ್ರಿ ಮತ್ತು ಇನ್ನೊಂದು ಸ್ಟೀಲ್ನ ಇಲಾಖೆ. ನಾನು ಈ ಜವಾಬ್ದಾರಿಯನ್ನ ಗೌರವಿತ ಪ್ರಧಾನಮಂತ್ರಿಗಳು ನನಗೆ ಕೊಟ್ಟ ನಂತರ ನಾನು ಪ್ರಮುಖವಾಗಿ ಒಂದು 2-3 ನಿರ್ಧಾರಗಳನ್ನು ಮಾಡಬೇಕು ಅಂತ ಪ್ರಯತ್ನ ಪಟ್ಟು 2 ವರ್ಷದಿಂದ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಯಾಕೆಂದ್ರೆ ಹಿಂದಿನ ಸರ್ಕಾರಗಳಲ್ಲಿ ಹಲವಾರು ಪಬ್ಲಿಕ್ ಸೆಕ್ಟರ್ನಲ್ಲಿ ಇದ್ದಂತ ಕಾರ್ಖಾನೆಗಳನ್ನ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ನಿರ್ಧಾರಗಳು ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಮತ್ತೆ ಈ ಪಬ್ಲಿಕ್ ಸೆಕ್ಟರ್ನ CPIC ಯೂನಿಟ್ಗಳನ್ನ ಪುನರ್ ಪ್ರಾರಂಭ ಮಾಡಿಸ್ತಕ್ಕಂಥದ್ದಕ್ಕೆ ಹಲವಾರು ರೀತಿಯ ಸಮಸ್ಯೆಗಳು ಇದ್ದಾವೆ. ನಾನು ಮಂತ್ರಿ ಆದ ಮೇಲೆ ಈ HMTಯ ಕಾರ್ಖಾನೆ, ಯಾಕಂದ್ರೆ ನಾವೆಲ್ಲ ಸಣ್ಣ ಮಕ್ಕಳು, ಆಗ ಬಸ್ಗಳು ಓಡಾಡ್ತಾ ಇದ್ದಿದ್ದು ಗಮನಿಸಿದ್ದೇವೆ. ನಾನು ಜಯನಗರದಲ್ಲಿ ಇದ್ದೆ. ನಾನು 1972-73ರಲ್ಲಿ HMT, NGF, ITI, BEL ಈ ಬಸ್ಗಳು ಬೆಳಗ್ಗೆ 4:30-5 ಗಂಟೆಗೆ ಪ್ರಾರಂಭ ಆದರೆ ಅವತ್ತು ನಮ್ಮ ಬೆಂಗಳೂರು ನಗರದಲ್ಲಿ BMTCಯ ವ್ಯವಸ್ಥೆಗಳಿರಲಿಲ್ಲ. ಒಂದೊಂದು ಕಾರ್ಖಾನೆಯಲ್ಲಿ ಇಡೀ ಬೆಂಗಳೂರು ನಗರದ ಹಲವಾರು ಭಾಗದಲ್ಲಿದ್ದಂಥ ಕಾರ್ಮಿಕರನ್ನ ಪ್ರಯಾಣಕ್ಕೆ 100 ಬಸ್ಗಳು ಒಂದೊಂದು ಕಂಪನಿಯಲ್ಲಿ ಓಡಾಡ್ತಾ ಇದ್ವು. ಆ ದಿನಗಳನ್ನು ಯಾಕೆ ನಾನು ನೆನಪಿಸ್ಕೊಡ್ತಾ ಇದ್ದೇನೆ, ಈ ಕಾರ್ಖಾನೆಗಳು ಇವತ್ತು ನೀವು ನೋಡಿದ್ರಿ, HMTಯ ಸಂಪೂರ್ಣವಾದಂಥ ಒಂದು ಚಿತ್ರಣ ನೀವು ನೋಡಿದ್ರಿ. ಒಂದು ಕಾಲದಲ್ಲಿ ದೇಶದಲ್ಲಿ ಒಂದು ಉತ್ತಮವಾದಂಥ ಕಾರ್ಖಾನೆ ಅಂತಕ್ಕಂಥ ಹೆಸರು ಇಲ್ಲಿ ಏನು ಪ್ರಾರಂಭ ಆಯಿತು, ಇಲ್ಲಿಯ ಕಾರ್ಮಿಕರ ದುಡಿಮೆಯಿಂದ ದೇಶದಲ್ಲಿ 5 ಭಾಗದಲ್ಲಿ ಹೊಸ ಕಾರ್ಖಾನೆಗಳನ್ನು ಇಲ್ಲಿ ಸಂಪಾದನೆ ಮಾಡಿದಂಥ ಬಂಡವಾಳದಲ್ಲಿ ಕಟ್ಟಿದ್ರು. ಒಂದು ಪಿಂಜೋರ ಅಂತೇಳಿ ಹರಿಯಾಣದ ಹತ್ರ, ಇನ್ನೊಂದು ಅಜ್ಮೀರ್ನಲ್ಲಿ, ನಮ್ಮ ಕೇರಳದಲ್ಲಿ ಕಾಲಮಸೂರಿ, ಹೈದರಾಬಾದ್ನಲ್ಲಿ, ಹೀಗೆ 6 ಭಾಗದಲ್ಲಿ ಇಲ್ಲಿ ದುಡಿಮೆ ಮಾಡಿದಂಥ ಹಣದಿಂದ ಕಟ್ಟಿದ್ರು, ಬಂಡವಾಳದಿಂದ. ಒಂದು ಕಾಲದಲ್ಲಿ ತುಂಬಾ ಅದ್ಭುತವಾಗಿ ನಡೀತಾ ಇತ್ತು. 25,000ಕ್ಕೂ ಹೆಚ್ಚಿನ ಕಾರ್ಮಿಕರಿದ್ದರು ಈ ಒಂದು HMTಯ ಸಂಸ್ಥೆನಲ್ಲಿ. ಈಗ ನೀವು ನಮ್ಮ ವಾಚ್ ಫ್ಯಾಕ್ಟ್ರಿ ಇವತ್ತು ಪರಿಸ್ಥಿತಿ ಏನಾಗಿದ್ರೆ ನೋಡಿದ್ರೆ,
ಏನಾಗಿದೆ. ಇವತ್ತು ಆ ವಾಚ್ ಫ್ಯಾಕ್ಟ್ರಿ ಏನು ಮೈನ್ ವಾಚ್ ಫ್ಯಾಕ್ಟ್ರಿ ಇತ್ತು ಮುಚ್ಚಿದ್ದಾರೆ. ಇವತ್ತು ಇಲ್ಲಿರ್ತಕ್ಕಂಥ ಕೆಲವು ಸಣ್ಣ ಪುಟ್ಟ ಕಾರ್ಮಿಕರು 100 ಜನ 150 ಜನ ಇದ್ದಾರೆ. ಈಗ ಅವ್ರಿಗೆ ಸಂಬಳ ಕೊಡಲಿಕ್ಕೆ ಆ ಕಾರ್ಖಾನೆ ಒಂದು ಕಡೆ ಮುಚ್ಚಿದ್ದಾರೆ, ಇನ್ನೊಂದು ಕಡೆ ಒಂದು 60-70 ಜನ ಆ ಒಂದು ವಾಚ್ಗಳನ್ನು ಅಸೆಂಬಲ್ ಮಾಡ್ತಕ್ಕಂಥದ್ದಕ್ಕೆ ಈಗಲೂ ಸಹ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಮೈನ್ ಫ್ಯಾಕ್ಟ್ರಿ ಏನಿತ್ತು ಕೆಲವು ಫಿಲಮ್ ಶೂಟಿಂಗ್ಗಳಿಗೆ ಅದಕ್ಕೆ ಬಾಡಿಗೆ ಕೊಟ್ಟು ಇಲ್ಲಿ ಸಾಲ ಕೊಡಬೇಕಲ್ಲ, ಅವರ ಸಂಬಳ ಕೊಡಬೇಕಲ್ಲ. ಇವತ್ತು ಕಾರ್ಖಾನೆಗಳೆಲ್ಲ ಮುಚ್ಕೊಂಡಿದ್ದಾರೆ. ಈಗ ಇಲ್ಲಿ ಬರಬೇಕಾದ್ರೆ ಈಗ ನೋಡಿದ್ರಿ HMTಯ ಮೂಲ ಯಾವೊಂದು ಮೆಷಿನ್ ಟೂಲ್ಸ್ನ ಕಾರ್ಖಾನೆ ಬೀಗ ಹಾಕಿದ್ದಾರೆ. ಅದರಿಂದ ಈ ಒಂದು ಕಾರ್ಖಾನೆಗೆ ಸಂಸ್ಥೆಗೆ ಒಂದು ಕಾಯಕಲ್ಪ ಹೊಸದಾಗಿ ಕಲ್ಪಿಸ್ಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿದಾಗ ಇದನ್ನ ಏನಾದರೂ ಮಾಡಿ ದಾರಿ ತಪ್ಪಿಸ್ಬೇಕು ಅಂತಕ್ಕಂಥದ್ದಕ್ಕೆ ಈ ಸರ್ಕಾರದಲ್ಲಿ ನಿರಂತರವಾಗಿ HMT ಮೇಲೆ ಈ ಕಾರ್ಖಾನೆಯ ಏನೊಂದು ಭಾಗ ಇದೆ, ಇದು ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥದ್ದು. ಅರಣ್ಯ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಕಾನೂನು ಪ್ರಕಾರ ಅರಣ್ಯ ಇಲಾಖೆಗೆ ಸೇರಬೇಕು ಅಂತ ಹೇಳಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಈ ಭೂಮಿ ಒಡಿಲ್ತಕ್ಕಂಥದ್ದಕ್ಕೆ ಹೊರಟಿದ್ದಾರೆ. ಇಲ್ಲಿ ನಾನು ವೈಯಕ್ತಿಕವಾದಂಥ ಏನು ಇಂಟ್ರೆಸ್ಟ್ ಇಲ್ಲ ಇಲ್ಲಿ ನನಗೆ. ಮೊದಲನೇದಾಗಿ QSL ಸಂಸ್ಥೆ ಯಾವ ಕುದುರೆಮುಖ ಐರನ್ ಓರ್ ದೇಶದ ಡಿವಿಡೆಂಡು 3800 ಕೋಟಿ ಕಟ್ಟಿದ್ದಾರೆ ಅಲ್ಲಿ QSL. ಯಾವ ಕುದುರೆಮುಖದಲ್ಲಿ ಅವರ ಆಕ್ಟಿವಿಟೀಸ್ ನಿಲ್ಲಿಸಬೇಕಾಯ್ತು. 2016ರಲ್ಲಿ ಇದೇ ಸಿದ್ದರಾಮಯ್ಯನ ಸರ್ಕಾರ ದೇವದಾರಿ ಐರನ್ ಓರ್ನ ಭಾಗನ ಅಲಾಟ್ ಮಾಡಿದ್ರು. ಇವತ್ತವರೆಗೆ ಆ ಸಂಸ್ಥೆಯಲ್ಲಿ ಪ್ರಾರಂಭ ಮಾಡಲಿಕ್ಕೆ ಆಗಲಿಲ್ಲ ಎಕ್ಸ್ಕವೇಷನ್. ನಾನು ಮಂತ್ರಿ ಆಗಿ ಮೊದಲನೇ ಆದೇಶ ಮಾಡಿದ್ದು 1700 ಕೋಟಿ ವರ್ಕಿಂಗ್ ಕ್ಯಾಪಿಟಲ್ನ ಆ ಕುದುರೆಮುಖ ಸಂಸ್ಥೆ ಕೊಡಲಿಕ್ಕೆ ತೀರ್ಮಾನ ಮಾಡಿದ ತಕ್ಷಣಲೇ ಅದ್ರ ಮೇಲೆ ಗದಾ ಪ್ರಹಾರ ಮಾಡಿದ್ರು. ಇವತ್ತಿನವರೆಗೆ ಅದನ್ನ ಮತ್ತೆ ನನ್ನ ಮೇಲೆ ಕೆತ್ತಕ್ಕೆ ಆಗಿಲ್ಲ.